ಒಂದೆಡೆ ನಾಡನ್ನು ನಡುಗಿಸಿದ ಭೂಕಂಪ, ನೆಲತಾಯೇ ಮಲತಾಯಾದ ದೌರ್ಭಾಗ್ಯದ ಗಳಿಗೆ. ಇನ್ನೊಂದೆಡೆ ಎಲ್ಲೆ ಮೀರುವುದಿಲ್ಲವೆಂಬ ತನಗಿರುವ ಖ್ಯಾತಿಯನ್ನೇ ಮರೆತು ದಡದ ಅಮಾಯಕ ಜೀವಗಳನ್ನು ಆಪೋಷಣ ತೆಗೆದುಕೊಂಡ ಕಡಲು. ಎಲ್ಲೋ ಪ್ರವಾಹ, ಇನ್ನೆಲ್ಲೋ ಕೆನ್ನಾಲಿಗೆ ಚಾಚುತ್ತಾ ಸಿಕ್ಕಿದ್ದನ್ನು ನೆಕ್ಕುತ್ತಲೇ ಬರುವ ಅಗ್ನಿ. ಉರುಳಿ ಬಿದ್ದ ರೈಲು, ಕುಸಿದ ಮನೆ. ಈ ಎಲ್ಲ ಅವಘಡಗಳ ನಡುವೆ ಮನುಷ್ಯನ ಮನೋವಿಕಾರದ ಸಂಕೇತವಾಗಿರುವ ಬಾಂಬ್ ಸ್ಫೋಟ, ಕೋಮುಗಲಭೆ. ಈ ಎಲ್ಲ ಅನಾಹುತಗಳಲ್ಲಿ ಸತ್ತವರು, ಸತ್ತಂತಿರುವವರೆಡೆಗೆ ಒಂದು ಕರುಣಾಪೂರ್ಣ ಹಸ್ತ ಚಾಚಿ ಬರುತ್ತದೆ. ಬದುಕು ದುರ್ಭರವೆನಿಸಿದ ಜೀವಗಳೆಡೆಗೆ ಭರವಸೆಯ ಬೆಳಕು ಚೆಲ್ಲಿ ಬದುಕುವಾಸೆ ಕುಡಿಯೊಡೆಯುವಂತೆ ಮಾಡುತ್ತದೆ. ಹೌದು, ಮಾನವೀಯತೆಯ ಧ್ವಜವನ್ನು ಎತ್ತಿ ಹಿಡಿಯುವ ಈ ಹೃದಯವಂತ ಸೇನೆಯಲ್ಲದ ಸೇನೆಯೇ ಪೌರ ರಕ್ಷಣಾ ಪಡೆ. ಈ ಪೌರ ರಕ್ಷಣಾ ಪಡೆ ಸ್ವಯಂ ಸೇವಾ ನೆಲೆಯಲ್ಲಿ ಜಗತ್ತಿನಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಇವರು ಸಮಾಜ ಹಾಗೂ ಸರ್ಕಾರದ ನಡುವಣ ಒಂದು ಮಾನವೀಯ ತಂತು. ಪೌರ ರಕ್ಷಣೆ ಎಂಬುದು ಜನರಿಂದ ಜನರಿಗಾಗಿ ಜನರೇ ಮಾಡಿಕೊಂಡಿರುವ ಒಂದು ನಿಸ್ಪೃಹ ಸೇವಾ ವ್ಯವಸ್ಥೆ. ಕರ್ನಾಟಕದಲ್ಲಿ ಬೆಂಗಳೂರು, ಕೈಗಾ ಹಾಗೂ ರಾಯಚೂರಿನ ಶಕ್ತಿನಗರ ಈ ಮೂರನ್ನು ಪೌರ ರಕ್ಷಣೆಯ ಕವಚವಿರುವ ನಗರಗಳೆಂದು ಹೆಸರಿಸಲಾಗಿದೆ. ಕರ್ನಾಟಕದಲ್ಲಿ ಈ ಪೌರ ರಕ್ಷಣಾ ದಳವು ಕಾರ್ಯನಿರ್ವಹಿಸುತ್ತಾ ಬಂದಿರುವ ರೀತಿ ಅನನ್ಯ. ಟ್ರಾಫಿಕ್ ಜಾಮ್ನಿಂದ ಹಿಡಿದು ಅತಿ ಗಣ್ಯ ವ್ಯಕ್ತಿಗಳ ಸಮಾರಂಭದವರೆಗೆ, ಪ್ರವಾಹದಿಂದ ಕೋಮುಗಲಭೆಯವರೆಗೆ ಯಾವುದೇ ನೈಸರ್ಗಿಕ ಮಾನವಕೃತ ವಿಕೋಪಗಳಿದ್ದರೂ ಇವರು ಅಲ್ಲಿ ಪೊಲೀಸ್ ವ್ಯವಸ್ಥೆಗೆ ಹೆಗಲೆಣೆಯಾಗಿ ನಿಂತು ಅಲ್ಲೊಂದು ನೆಮ್ಮದಿಯನ್ನು ಸ್ಥಾಪಿಸಲು ಶ್ರಮಿಸಿರುವ ರೀತಿ ಶ್ಲಾಘನೀಯ. ಶತ್ರು ಆಕ್ರಮಣದಂತಹ ಯಾವುದೇ ಅಪಾಯಗಳನ್ನು ಪೂರ್ವಭಾವಿಯಾಗಿ ಗ್ರಹಿಸಲು ಅಗತ್ಯವಾದ ಟೆಲಿಫೋನ್, ರೇಡಿಯೋ ಮತ್ತು ನಿಸ್ತಂತು ಜಾಲದ ವ್ಯವಸ್ಥೆ ಇಲ್ಲಿದೆ. ನೆಲ, ಜಲ, ವಾಯು ಸೇನೆಗಳು ದೇಶದ ಮಾನ ಸಮ್ಮಾನವನ್ನು ಕಾಯುವಂತೆ ಪೌರ ರಕ್ಷಣಾ ಪಡೆಯು ಮನುಷ್ಯ ಸಮಾಜದ ಘನತೆಯನ್ನು ಕಾಪಾಡುತ್ತದೆ. ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಕಾರ್ಯಕ್ರಮ ಸರ್ಕಾರವೇ ಮಾಡಬೇಕು ಅಂತ ನಾವು ತಿಳ್ಕೊಂಡ್ರೆ ಅಥವಾ ಕಾಯ್ತಾ ಇದ್ದರೆ ಆಗಲ್ಲ. ಮತ್ತು ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ. ರಾಷ್ಟ್ರದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೂಡ ನಮಗೆ ರೈಟ್ಸ್ ಇವೆ, ಹಕ್ಕುಗಳು ಇವೆ ಮತ್ತು ಕೆಲವು ನಮ್ಮ ಜವಾಬ್ದಾರಿ ಕೂಡ ಇವೆ. ಆ ಜವಾಬ್ದಾರಿಯಲ್ಲಿ ನಮಗೆ ಸಮಾಜದಲ್ಲಿ ತೊಂದರೆ ಕೆಲವು ಸರಿ ಆಗ್ತವೆ. ಪ್ರಾಕೃತಿಕ ವಿಪತ್ತು ಇರ್ಬೋದು ಅಥವಾ ಮೇಡ್ ಡಿಸಾಸ್ಟರ್ಸ್ ಇರ್ಬೋದು, ಭೋಪಾಲ್ ಗ್ಯಾಸ್ ಥರದ್ದು ಪರಿಸ್ಥಿತಿ ಇರ್ಬೋದು, ಅಥವಾ ಸುನಾಮಿ ಇದೆ, ಫ್ಲಡ್ ಸಿಚುವೇಶನ್ ಇರ್ಬೋದು. ಅದು ಆ ದೃಷ್ಟಿಯಿಂದ ಇದು ಹೋಮ್ ಗಾರ್ಡ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಅವರಿಗೆ ನಾವು ತರಬೇತಿ ಕೊಟ್ಟರೆ ಅವರು ಬಹಳ ಒಂದು ಪ್ರಾಮುಖ್ಯ
ವಾದ ಒಂದು ಭಾಗ ಅವರು ತಗೊಳ್ತಾರೆ. ಈ ಕೆಲಸ ಮಾಡಲಿಕ್ಕೆ ಅವರಿಗೆ ಸುಲಭ ಆಗ್ತದೆ ಮತ್ತು ಸಮಾಜಕ್ಕೆ ಕೂಡ ಭಾಳ ಒಳ್ಳೆಯದಾಗ್ತದೆ. ಇಲ್ಲಿಂದ ಹೋಮ್ ಗಾರ್ಡ್ಸ್ ವಾಲಂಟಿಯರ್ಸ್ ಅವರು, ಸಿವಿಲ್ ಡಿಫೆನ್ಸ್ ಅವರು ಎಲ್ಲ ಕಡೆಯಿಂದ ಬರ್ತಾರೆ. ಕೆಲವು ಟೀಚರ್ಸ್ ಇದ್ದಾರೆ, ಕೆಲವು ಡಾಕ್ಟರ್ಸ್ ಇದ್ದಾರೆ, ಕೆಲವು ಇಂಜಿನಿಯರ್ಸ್ ಇದ್ದಾರೆ, ಕೆಲವು ಹಿಂದೂ ಇದ್ದಾರೆ, ಕೆಲವು ಮುಸ್ಲಿಮ್ ಇದ್ದಾರೆ, ಕೆಲವು ಕ್ರಿಶ್ಚಿಯನ್ಸ್ ಇದ್ದಾರೆ. ಎಲ್ಲ ಜಾತಿ ಎಲ್ಲ ಕಡೆಯಿಂದ ಬರ್ತಾರೆ, ಎಲ್ಲ ವರ್ಗದವರು ಬರ್ತಾರೆ. ಅವರು ಎಂಥ ಸಂದರ್ಭದಲ್ಲಿ ಜೊತೆ ಕೆಲಸ ಮಾಡ್ತಾ ನೋಡಿದರೆ ಬೇರೆಯವರ ಮೇಲೆ ಕೂಡ ಒಂದು ಒಳ್ಳೆಯ ಪ್ರಭಾವ ಬಿಡ್ತದೆ. ಯುವಕರು ನಮ್ಮ ಹೋಮ್ ಗಾರ್ಡ್ ಮತ್ತು ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಆಗಿ ಸೇರಬೇಕು. ಅವ್ರಿಗೆ ನಾವು ತರಬೇತಿ ಕೊಡ್ತೀವಿ. ಇದರಲ್ಲಿ ಸಂಬಳ ಪ್ರತಿ ತಿಂಗಳಿಂದ ಆ ಥರ ಸಂಬಳ ಇಲ್ಲ, ಆದರೆ ತರಬೇತಿ ಕೊಟ್ಟು ಈ ಥರ ಅದೊಂದು ಸಂದರ್ಭ ಇದ್ದರೆ, ವಿಪತ್ತು ಇದ್ದರೆ ಅವರಿಗೆ ಅಥವಾ ಬೇರೆ ಕೆಲಸ ಇದ್ದರೆ ನಾವು ಕರಿತೀವಿ. ಅವರು ಕರೆದಾಗ ಒಂದು ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದು ಮಾನ್ಯ ಪ್ರಧಾನಮಂತ್ರಿಯವರದ್ದು ವಿಸಿಟ್ ಇರ್ಬೋದು, ಮಾನ್ಯ ರಾಷ್ಟ್ರಪತಿಯವರು ಬಂದಿರ್ಬೋದು, ಪ್ರವಾಹ ಇರ್ಬೋದು, ಅಥವಾ ಬೇರೆ ಯಾವುದೋ ವಿಪತ್ತಿರ್ಬೋದು. ಅದರಲ್ಲಿ ಪ್ಲೇನ್ ಕ್ರೇಶ್, ನಿಮಗೆ ಜ್ಞಾಪಕ ಇರೋದು ಕೆಲವು ವರ್ಷ ಹಿಂದೆ ಬೆಂಗಳೂರಿನಲ್ಲಿ ಒಂದು ಪ್ಲೇನ್ ಕ್ರೇಶ್ ಆಗಿತ್ತು. ಭಾಳ ಕನ್ಫ್ಯೂಷನ್ ಇರುತ್ತೆ ಈ ಥರ ಅದು. ಬಟ್ ಇವು ಟ್ರೈನಿಂಗ್ ಕೊಟ್ಟರೆ ಒಂದು ವ್ಯವಸ್ಥಿತವಾಗಿ ಒಂದು ರೆಸ್ಪಾನ್ಸ್ ಕೊಡಬಹುದು ಮತ್ತು ಜನರಿಗೆ ಸಹಾಯ ಮಾಡಬಹುದು. ಸೊ ಆ ದೃಷ್ಟಿಯಿಂದ ನಮ್ಮದು ಕಳಕಳಿಯಿಂದ ನಾನು ನಮ್ಮ ಯುವಕರಿಗೆ ಕೇಳ್ತಾ ಇದ್ದೇನೆ, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಮ್ ಗಾರ್ಡ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಗೆ ಸೇರಬೇಕು, ತರಬೇತಿ ತಗೋಬೇಕು ಮತ್ತು ಸಮಾಜ ಸೇವೆಗೆ ಅವಕಾಶ ಅವ್ರಿಗೆ ಸಿಗುತ್ತೆ, ಅವ್ರು ಮಾಡಬೇಕು ಅಂತ ನಾನು. ಪ್ರತಿ ಕ್ಷಣವೂ ಪುರಾವೆ ದೊರೆಯುವ ಈ ಅಪ್ಪಟ ವ್ಯಾವಹಾರಿಕ ಪ್ರಪಂಚದಲ್ಲಿ ಪೌರ ರಕ್ಷಕರೆಂಬ ಈ ಅವಧೂತರು ಮನುಷ್ಯನ ಹೃದಯಾಂತರಾಳದ ಗಂಗೆಗೆ ಅಮೃತತ್ವದ ಸ್ಪರ್ಶ ನೀಡುತ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ಸ್ ಪ್ರಕಾರ 3 ನಗರಗಳು 3 ಸ್ಥಳಗಳು ಸಿವಿಲ್ ಡಿಫೆನ್ಸ್ ಟೌನ್ಶಿಪ್ ಅಂತ ಮಾಡಲಾಗಿದೆ. ಒಂದು ಬೆಂಗಳೂರು ಸಿಟಿ, ಬಿಕಾಸ್ ಆಫ್ ವೈಟಲ್ ಇನ್ಸ್ಟಾಲೇಷನ್ಸ್ ಏನಿದೆ ಅದಕ್ಕೋಸ್ಕರ. ನೆಕ್ಸ್ಟ್ ಈಸ್ ಕೈಗಾ ಇನ್ ಕಾರವಾರ ಡಿಸ್ಟ್ರಿಕ್ಟ್. ಇನ್ನೂ ಒಂದು ಸ್ಥಳ ಏನಂದರೆ ಶಕ್ತಿನಗರ್ ಇನ್ ರಾಯಚೂರು ಡಿಸ್ಟ್ರಿಕ್ಟ್. ಎಲ್ಲ ವಾಲಂಟಿಯರ್ಸು ನಾಗರಿಕ ಸುರಕ್ಷಣೆಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ನಾವು ನಾನಾ ಥರದ್ದು ಟ್ರೈನಿಂಗ್ ಕೊಡ್ತೀವಿ. ಅದರಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಇದೆ, ರೆಸ್ಕ್ಯೂ ಟ್ರೈನಿಂಗ್ ಇದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇದೆ. ಈ ಥರ ಬೇರೆ ಯಾವುದೂ ಸಂಸ್ಥೆಯಲ್ಲಿ ಈ ಥರ ಟ್ರೈನಿಂಗ್ ಕೊಡ್ತಾ ಇಲ್ಲ. ಬೇಸಿಕ್ ಏನು ಟ್ರೈನಿಂಗ್ ಇದೆ ಅದು ದಟ್ ಈಸ್ ಸಫಿಷಿಯಂಟ್. ಅಡ್ವಾನ್ಸ್ ಟ್ರೈನಿಂಗ್ ಇನ್ನೂ ಕೊಡಬೇಕಾಗತ್ತೆ ಅವ್ರಿಗೆ. ದಟ್ ವಿ ಆರ್ ಪ್ಲ್ಯಾನಿಂಗ್ ಹೌ ಟು ಇಂಪಾರ್ಟ್ ಅಡ್ವಾನ್ಸ್ ಟ್ರೈನಿಂಗ್ ಟು ದೆಮ್. ಡಿಸಾಸ್ಟರ್ಸ್ ಕ್ಯಾನ್ ಅಕರ್ ಇನ್ ಮ್ಯಾಂಗ್ಳೂರ್, ಡಿಸಾಸ್ಟರ್ಸ್ ಕ್ಯಾನ್ ಅಕರ್ ಇನ್ ಮಂಡ್ಯ, ಡಿಸಾಸ್ಟರ್ಸ್ ಕ್ಯಾನ್ ಅಕರ್ ಎನಿವೇರ್. ಸೊ ಈ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ಗೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಉಪಯೋಗಿಸ್ಬೇಕು ಅಂತ ಭಾಳ ಮಹತ್ವ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸನ್ನು ನಾವು ಇಡೀ ಸ್ಟೇಟ್ನಲ್ಲಿ ಎಲ್ಲಿ ಬೇಕಾದರೆ ಉಪಯೋಗ ಮಾಡ್ಕೊಳ್ಬೋದು. ಈ ಸ್ವಯಂ ಸೇವಾ ಸೇನೆಯಲ್ಲಿ ಸಮಾಜದ ಎಲ್ಲ ವರ್ಗದ, ಎಲ್ಲ ಧರ್ಮದ ಜನರಿದ್ದಾರೆ. ವೈದ್ಯರು, ಶಿಕ್ಷಕರು, ಇಂಜಿನಿಯರುಗಳು ಹಾಗೂ ವಕೀಲರುಗಳು, ಹೀಗೆ ಸಮಾಜದ ಬಗ್ಗೆ ಕಾಳಜಿ ಇರುವ 10 ಹಲವು ವಿಧದ ಜನರಿದ್ದಾರೆ. ನನ್ನ ಹೆಸರು ಡಾಕ್ಟರ್ MS ಶರೀಫ್ ಅಂತ. ಪ್ರಾರಂಭದಿಂದ ನನಗೆ ಈ ಪೌರ ರಕ್ಷಣೆಯಲ್ಲಿ ಸೇರಬೇಕು ಮತ್ತು ನಾಗರಿಕರ ಒಂದು ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕಂತ ಆಸೆ ಇತ್ತು. ಸರ್, ನನ್ನ ಹೆಸರು SC ಭಂಡಾರಿ ಅಂತ.
ಏನಕ್ಕೆ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತಂದರೆ ಈ ಸಿವಿಲ್ ಡಿಫೆನ್ಸ್ ವಾರ್ಡನು ನ್ಯಾಚುರಲ್ ಕ್ಲೈಮೇಟಿ, ಭೂಕಂಪ ಮತ್ತು ಏನಾದರೂ ಅನಾಹುತ ನಡೆದಿದ್ದರೆ ಆ ಟೈಮಲ್ಲಿ ನಾವು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅದರಿಂದ ಸಾರ್ವಜನಿಕ ಅನುಕೂಲವಾಗೋದ್ರಿಂದ ನಾವು ಈ ಸಿವಿಲ್ ಡಿಫೆನ್ಸ್ ವಾರ್ಡನ್ನು ಅದೇ ಒಂದು ಮೊದಲದು ಹೆಜ್ಜೆ. ನನ್ನ ಹೆಸರು ಸೂರ್ಯ ನಾರಾಯಣ್. ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಎಂಟರ್ಪ್ರಿನರ್. ವೆರ್ ಎವರ್ ದೇರ್ ಇಸ್ ಎ ಕಮ್ಯುನಲ್ ಕ್ಲಾಶ್, ಅಲ್ಲೂ ನಮ್ಮದು ಸಹಕಾರ ಬೇಕಾಗತ್ತೆ ಜನರಿಗೆ. ವಿ ಆರ್ ಆಲ್ ದೇರ್. ಕಮ್ಯುನಲ್ ಕ್ಲಾಶ್ ಆದಾಗಲೂ ಇರ್ತೀವಿ, ಪ್ಲಸ್ ನ್ಯಾಚುರಲ್ ಕಲಾಮಿಟೀಸ್ ಆದಾಗಲೂ ಇರ್ತೀವಿ. ಇದರಲ್ಲಿ ಇನ್ನೊಂದು ಏನಂತಂದರೆ ವಿ ಶುಡ್ ಬಿ ಫೆಮಿಲಿಯರ್ ಟು ದ ಕಮ್ಯುನಿಟಿ ವೇರ್ ವಿ ಆರ್ ಲಿವಿಂಗ್. ಅಕ್ಕಪಕ್ಕ ಇರೋರೆಲ್ಲ ಭಾಳಷ್ಟು ತಿಳ್ಕೊಂಡು ಅವ್ರ ಬಗ್ಗೆ ತಿಳುವಳಿಕೆ ಇಟ್ಕೊಂಡಿದ್ರೆ ವಿ ಕ್ಯಾನ್ ಬಿ ಎ ಮೀಡಿಯಾ. ನನ್ನ ಹೆಸರು HR ಗೋಪಾಲಕೃಷ್ಣ ಅಂತ. ಈಗ 2-3 ವರ್ಷದ ಹಿಂದೆ ನಾನು ಸಿವಿಲ್ ಡಿಫೆನ್ಸ್ ಸೇರಿದ್ದೇನೆ. ಈ ಸಿವಿಲ್ ಡಿಫೆನ್ಸ್ ಮುಖಾಂತರ ಹೆಚ್ಚು ನಾಗರಿಕರಿಗೆ ಸೇವೆ ನಡೆಸ್ಕೊಡ್ಬಹುದು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ನಾನು ಸೇರಿದ್ದೇನೆ. ಎಲ್ಲೇ ನ್ಯಾಷನಲ್ ಕಲಾಮಿಟೀಸ್ ಆಗಲಿ ಆವಾಗ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಸೇವೆ ಮಾಡೋದಕ್ಕೆ ಸಿವಿಲ್ ಡಿಫೆನ್ಸ್ಗೆ ಸೇರಿದ್ದೀನಿ. ನನ್ನ ಹೆಸರು ಎನ್ ನರಸಿಂಹಯ್ಯ ದಳಪತಿ ಅಂತ. ಈ ಸಂಸ್ಥೆ ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡ್ತಾಯಿದೆ. ನಾವು ಹೆಚ್ಚಿನ ಜನ ಈ ಸಂಸ್ಥೆಗೆ ಸೇರಿ ಏನು ಅದರಿಂದ ನಾವು ಹಣಕಾಸು ನಿರೀಕ್ಷೆ ಮಾಡದೆ ನಾವು ಉಚಿತವಾಗಿ ಸೇವೆ ಮಾಡಿ ದೇಶಕ್ಕೆ, ಸಾರ್ವಜನಿಕರಿಗೆ, ಈ ನಗರಕ್ಕೆ ಆಪತ್ಕಾಲದಲ್ಲಿ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಾನು ಶಿವಾನಂದ್ ಅಂತ. ಐ ಆಮ್ ಎ ಕಂಪ್ಯೂಟರ್ ಇಂಜಿನಿಯರ್. ಎಷ್ಟು ಜೀವಗಳನ್ನ ನಾವು ಕಾಪಾಡ್ತೀವೋ ಅಷ್ಟೇ ನಾವು ಸೇರ್ಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ಸಿವಿಲ್ ಡಿಫೆನ್ಸ್ ಇದೆ, ತಾವೆಲ್ಲ ಸೇರ್ಕೋಬೇಕು. ನೀವು ಯಾವುದೇ ಫೀಲ್ಡಲ್ಲಿರಲಿ ಸಿವಿಲ್ ಡಿಫೆನ್ಸ್ ಸೇರ್ಕೊಳ್ಳಿ, ಒಂದು ದೇಶಕ್ಕೋಸ್ಕರ ಒಂದು ಕೆಲಸ ಮಾಡಿ, ಪ್ರಾಣಗಳನ್ನ ಕಾಪಾಡಿ. ನನ್ನ ಹೆಸರು ಶಿವಣ್ಣ. ನಮ್ಮಲ್ಲಿ ಹೋಮ್ ಗಾರ್ಡ್ಸು ಪ್ರತಿಯೊಂದು ಸೇವೆಯಲ್ಲೂ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಈ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮೇ ತಿಂಗಳ ಬಿರು ಬೇಸಿಗೆಯಲ್ಲಿ ಮೈಯೆಲ್ಲ ಹೂವಾಗಿ ನಗುವ ಗುಲ್ಮೊಹರ್ನಂತೆ ಎಲ್ಲಿಂದಲೋ ಬಂದು ಬಿಡುವ ಈ ಪೌರರಕ್ಷಕರು ಸಂಕಟದ ಘಳಿಗೆಗಳಲ್ಲಿ ಆಪ್ಯಾಯಮಾನವಾಗುತ್ತಾರೆ, ಬದುಕನ್ನು ಸಹನೀಯವಾಗಿಸುತ್ತಾರೆ. ಎಲ್ಲೇ ಒಂದು ದುರಂತ ನಡೆದ್ರೂ ಅಲ್ಲಿನ ಲೋಕಲ್ ಸಿಟಿಸನ್ಸು, ಅಲ್ಲಿನ ಸ್ಥಳೀಯರೇ ಬಂದು ಫಸ್ಟು ಅಲ್ಲಿ ಸೇರೋದು. ರಿಯಲ್ ಆಗಿ ಬೇರೆ ಡಿಪಾರ್ಟ್ಮೆಂಟ್ಸು ಅದಕ್ಕೋಸ್ಕರ ಅಂತ ಇರುವಂಥ ಫೈರ್ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಅವ್ರು ಬರೋದಕ್ಕೆ ಒಂದು 45 ನಿಮಿಷದಿಂದ 1 ಗಂಟೆ ಆಗುತ್ತೆ. ಈ 45 ನಿಮಿಷದಿಂದ 1 ಗಂಟೆನೇ ಬಹಳ ಮುಖ್ಯವಾದ ಸಮಯ. ಈ ಟೈಮ್ನಲ್ಲಿ ನಾವು ಗಾಯಾಳುಗಳಿಗೆ, ಅವರುಗಳಿಗೆ ರಿಯಲ್ ಆಗಿ ಮೆಡಿಕಲ್ ಫೆಸಿಲಿಟೀಸನ್ನು ಕೊಟ್ಟರೆ ಬೇಕಾದಷ್ಟು ಜನ ಸಾವು ನೋವುಗಳನ್ನು ಕಮ್ಮಿ ಮಾಡ್ಬೋದು. ಈ ಥರದ್ದನ್ನು ಸ್ಥಳೀಯರು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡು ಏನು ಮಾಡಬೇಕು ಅನ್ನೋದನ್ನು ನಾವು ಇವ್ರಿಗೆಲ್ಲನೂ ಹೇಳೋದ್ರಿಂದ ಅವರುಗಳು ತಾವಾಗೇ ಒಂದು ಆರ್ಗನೈಸ್ಡ್ ಸೆಕ್ಟರ್ ಬರೋವರೆಗೂ ತಮ್ಮನ್ನು ತಾವೇ ಕಾಪಾಡಿಕೊಳ್ಳುವಂಥ ಒಂದು ಎಲ್ಲರಿಗೂ ಅವೇರ್ನೆಸ್ ಕೊಡಬೇಕು ಅನ್ನೋದನ್ನೇ ನಮ್ಮ ಮುಖ್ಯ ಧ್ಯೇಯವಾಗಿ ಇವಾಗ ಈ ಒಂದು ಪರ್ಟಿಕ್ಯುಲರನ್ನು ಮಾಡ್ತಾಯಿದ್ದೀವಿ. ಇದರಿಂದ ನಾವು ಬೇಕಾದಷ್ಟು ಸ್ಕೂಲುಗಳು, NCC ಕ್ಯಾಂಪುಗಳನ್ನ ಕವರ್ ಮಾಡಿ ಜನಗಳಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಹಿಂದಿನ ಒಂದು ಧ್ಯೇಯದಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಹಿಂದೆಂದಿಗಿಂತಲೂ ಈಗ ಭೂಮಿ ವೇಗವಾಗಿ ತಿರುಗುತ್ತಿರುವಂತೆ ಭಾಸವಾಗುತ್ತಿದೆ. ಮಗು ಅಂಬೆಗಾಲಿಡುವುದನ್ನು ಕಲಿಯುವ ಮೊದಲು ಮೌಸ್ ಮೇಲೆ ಕೈಯಾಡಿಸುವುದನ್ನು ಕಲಿಯುತ್ತದೆ. 1 ದಶಕದಲ್ಲಿ 1 ಶತಮಾನದ ಬೆಳವಣಿಗೆಗೆ ಈ ಸಮಾಜ ಸಾಕ್ಷಿಯಾಗಿದೆ. ಆದರೆ ಬುದ್ಧಿವಂತ ಸಮಾಜವು ಹೃದಯವಂತ ಸಮಾಜವಾಗಿ ಬೆಳೆಯದಿದ್ದರೆ ಈ ಬೆಳವಣಿಗೆ ಕ್ಯಾನ್ಸರಿನಂತೆ ವಿಕೃತ ಬೆಳವಣಿಗೆಯಾಗುತ್ತದೆ. ನಮ್ಮ ವಿದ್ಯಾವಂತ ಯುವಕ ಯುವತಿಯರು ಪೌರ ರಕ್ಷಣೆ ಎಂಬ ಈ ಹೃದಯವುಳ್ಳ ಹಾದಿಯ ಪಯಣಿಗರಾದರೆ ಒಂದು ಆರೋಗ್ಯವಂತ ಸಮಾಜದ ನಿರ್ಮಾತೃಗಳೂ ಆಗುತ್ತಾರೆ. ತಡವೇಕೆ? ಬನ್ನಿ, ನೀವು ಈ ಹೃದಯವುಳ್ಳ ಹಾದಿಯಲ್ಲಿ ನಮ್ಮೊಡನೆ ಹೆಜ್ಜೆ ಹಾಕಿ.